ಆ ಚರ್ಚೆಯಲ್ಲಿ ಅರ್ಥಪೂರ್ಣವಾಗಿ ಭಾಗವಹಿಸಲಿಕ್ಕೂ ಆಗ್ತಾಯಿಲ್ಲ, ಅಂಥ ದೊಡ್ಡ ನೋವು ನಂಗೆ ತಂದಿರತಕ್ಕಂಥದ್ದು. ಆದಾಗ್ಯೂ ಕೂಡ ನೋವಿಗೊಂದು ಪರಿಹಾರ ಬೇಕಲ್ಲ. ನನ್ನ ಥರನೇ ಕೋಟ್ಯಾಂತರ ಭಕ್ತರು, ನಿಮ್ಮ ವಾಹಿನಿಯ ಕೋಟ್ಯಾಂತರ ವೀಕ್ಷಕರು, ಪ್ರೇಕ್ಷಕರು ನೋವಿಗೊಂದು ಪರಿಹಾರ ಕೇಳ್ತಾ ಇದ್ದಾರೆ. ಆಯಿತು, ಆಗಬಾರ್ದಂಥದ್ದು ಆಗ್ಬಿಟ್ಟಿದೆ. ಹಾಗಂತ ನಾವು ಈಗ ನಮ್ಮ ಶರೀರವನ್ನು ಶುದ್ಧಿ ಮಾಡಿಕೊಂಡು, ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ನಿತ್ಯ ಜೀವನಕ್ಕೆ ನಾವು ಬರಬೇಕಾಗಿದೆ. ಈ ನೋವಿನಲ್ಲಿ ಎಷ್ಟು ದಿವಸ ಅಳ್ತಾ ಕೊಡೋದಕ್ಕಾಗುತ್ತೆ? ಪಂಚಗವ್ಯ ಪ್ರಾಶನ ಅಂತಕ್ಕಂಥ ಒಂದು ಅತ್ಯಂತ ಸರಳವಾದಂತಹ ಅರ್ಥಗರ್ಭಿತವಾದಂತಹ ಒಂದು ವ್ಯವಸ್ಥೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಯಾವುದೇ ರೀತಿಯ ಮೈಲಿಗೆ ಅಂತ ಅನಿಸಿದಾಗ ದೊಡ್ಡ ಮಟ್ಟದಲ್ಲಿ, ಅಂದರೆ ಮೃತಾಶೌಚ, ಜಾತಾಶೌಚ ಇತ್ಯಾದಿಗಳಾದಾಗ, ಮೃತಾಶೌಚ ಅಂದರೆ ನಮ್ಮವ್ರು ಯಾರಾದರೂ ಹತ್ತರು ಹೋದಾಗ 10 ದಿವಸ ಸೂತಕ, ಅದೇ ಥರ ಯಾವುದೋ ಹುಟ್ಟಿದಾಗ ಸೂತಕ, ಇನ್ಯಾವುದೋ ಒಂದು ಮೈಲಿಗೆ ಸೂತಕ ಅಂದಾಗ, ಇದು ಅದೆಲ್ಲದಕ್ಕಿಂತಲೂ ದೊಡ್ಡದು ಅಂತ ತಿಳ್ಕೊಳ್ಳೋಣ. ಅಂಥದ್ದೆಲ್ಲ ಬಂದಾಗ ಶರೀರ ಶುದ್ಧಿ, ನಮ್ಮ ಶರೀರ, ದೇಹ, ಮನಸ್ಸು, ಆತ್ಮಶುದ್ಧಿಗಾಗಿ ಒಂದಿಷ್ಟು ಜಪಾತಪಗಳ ಜೊತೆಗೆ ಪಂಚಗವ್ಯ ಪ್ರಾಶನ ಅಂತಕ್ಕಂಥದ್ದು ಮಾಡಿಕೊಂಡ್ರೆ ಸಾಕಾಗತ್ತೆ. ಇನ್ನೂ ಸಂಪ್ರದಾಯಸ್ಥರಾಗಿದ್ದಲ್ಲಿ ಕೂಷ್ಮಾಂಡ ಹೋಮ, ತೀರ್ಥಕ್ಷೇತ್ರ ಸ್ನಾನ, ಪವಮಾನ ಹೋಮ ಇತ್ಯಾದಿಗಳಿಂದ ಇದಕ್ಕೆ ಪರಿಹಾರ ಸಿಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು. ಸಮಸ್ತ ಸನ್ಮಂಗಳಾನಿ ಭವಂತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.